अदालत के निर्देश अनुसार मुख्यमंत्री सिद्धरामैया पर मूड़ा मामले में लोकायुक्त में मामले दर्ज किया गया। अब उन्होंने अपने पद से इस्तीफा दे देना चाहिए। भाजपा नेताओं ने कहा कि आज बीदर शहर में रहे पत्रिका भवन में भाजपा नेताओं ने एक प्रेस मीट में बात करते हुए कहा कि मुख्यमंत्री सिद्धरामैया के इस्तीफे की मांग की। इस मौके पर बीदर जिला भाजपा अध्यक्ष सोमनाथ पाटिल, विधायक डॉक्टर शैलेंद्र बिरदाले, शरणु छलगार, डॉक्टर सिद्धू पाटिल, पूर्व बीडीए अध्यक्ष बाबूवाली सहित अन्य भाजपा नेताओं ने बात करते हुए मुख्यमंत्री सिद्धरामैया के इस्तीफे की मांग की। इस अवसर पर बीदर जिला भाजपा अध्यक्ष सोमनाथ पाटिल, विधायक डॉक्टर शैलेंद्र बिरदाले, शरणु छलगार, डॉक्टर सिद्धू पाटिल ने बात करते हुए कांग्रेस पर निशाना साधा और उन्होंने पूर्व मंत्री और विजयपुरा के विधायक बसवनगौड़ पाटिल यत्नाल के बयान की निंदा की। कैमरामैन तुपुराज का कवरेज। पक्ष ಎಲ್ಲವನ್ನು ಗೌರವ ಕೊಡುತ್ತೆ। ಲೋಕಸಭಾ ಸದಸ್ಯ ಟಿಕೆಟ್ ಕೊಟ್ಟು ಕೇಂದ್ರ ಅತಿ ಕಿರಿಯ ವಯಸ್ಸಿನಲ್ಲಿ ಪಕ್ಷ ಅವರಿಗೆ ಜವಾಬ್ದಾರಿ ಕೊಟ್ಟು ವಾಜಪೇಯಿಯವರ ಸರ್ಕಾರದಾಗ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ರು ಅನುಭವದವರು। ಮತ್ತೆ ರಾಷ್ಟ್ರೀಯ ನಾಯಕರು ಅಡ್ವಾಣಿಯವರ ಬಗ್ಗೆ ಆಗಲಿ, ನಮ್ಮ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಆಗಲಿ, ಕಟ್ಲೂರ ಬಗ್ಗೆ ಆಗಲಿ, ಹಿಂದಿನ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಬಗ್ಗೆ ಕೂಡ ಹಗುರವಾಗಿ ಮಾತಾಡಿದ ಉದಾಹರಣೆ ಕಳೆದ ಬಾರಿ ನಮ್ಮ ಪಕ್ಷದಲ್ಲಿ ಡೈರೆಕ್ಟ್ 2,000 ಕೋಟಿ 1,000 ಕೋಟಿ ಯಾರು ಮುಖ್ಯಮಂತ್ರಿ ಆಗಲ್ಲ। ನಮ್ಮ ಪಾರ್ಟಿಯಲ್ಲಿ MLAಗಳೇ ರಾಜ್ಯದ ಮುಖ್ಯಮಂತ್ರಿಗೆ ನೇಮಕ ಮಾಡಿ ಮುಖ್ಯಮಂತ್ರಿ ಮಾಡ್ತಾರೆ। ಅದಕ್ಕೆ ಈ ಥರ ಮಾತಾಡಬಾರ್ದು ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ। ಇಷ್ಟೇ ಎಲ್ಲ ಪಕ್ಷದ ನಮ್ಮ ರಾಜ್ಯಾಧ್ಯಕ್ಷ ಆಗಿದ್ಮೇಲೆ ಸಾವಿರಾರು ಕಿಲೋಮೀಟರ್ ಗಾಂಧಿ ಛತ್ರ ಕಟ್ಕೊಂಡು ಸಂಘಟನೆ ಮಾಡ್ತಾ ಇದ್ದಾರೆ। ಮೂಡ ಪಾದಯಾತ್ರೆ ಮಾಡಿದ್ರು, ಎಲ್ಲ ಕಡೆ ಮೆಂಬರ್ಶಿಪ್ ಅಭಿಯಾನ ನಡೀತಾ ಇದೆ, ಮತ್ತೆಲ್ಲ ಕಡೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಂಘಟನೆಯಲ್ಲಿ। ಏಕದಮ್ ಬರ್ತಿಂಗ್ ಅವರೇನು ರಾಜ್ಯಾಧ್ಯಕ್ಷ ಆಗಿಲ್ಲ। ರಾಜ್ಯಾಧ್ಯಕ್ಷ ನ್ಯಾಷನಲ್ ಮೋದಿಜಿಯವರು, ನಡ್ಡಾ ಅವರು, ಅಮಿತ್ ಶಾ ಅವರು, ಈ ಸಂಘ ಪರಿವಾರ ಎಲ್ಲರೂ ಕೂಡ ಅವರಿಗೆ ರಾಜ್ಯದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ। ಸವಿಸ್ತಾರವಾಗಿ ಬೀದರಿನ ಶಾಸಕರು, ರಾಜ್ಯದ ಕಾರ್ಯದರ್ಶಿಗಳು ಸಂಪೂರ್ಣವಾಗಿ ಮಾತನಾಡಿದ್ದಾರೆ। ನಾನು ಕೂಡ ಬೀದರ್ನಲ್ಲಿ ನಡೆದಂತ ಕಳೆದ ಒಂದು ಹೋರಾಟದಲ್ಲಿ ಕೆಲವೇ ಗಂಟೆಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಾರೆ, ತಾವೆಲ್ಲರೂ ನೋಡ್ತೀರಿ ಅಂತಕ್ಕಂಥ ಮಾತನ್ನ ಮಾಧ್ಯಮದಲ್ಲಿ ನಾನು ಹೇಳಿದ್ದು ಸತ್ಯ। ಗೌರವಾನ್ವಿತ ನ್ಯಾಯಾಧೀಶರು, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಈ ರಾಜ್ಯದಲ್ಲಿ ಯಾವುದೇ ಪರಿಸ್ಥಿತಿ ಮತ್ತು ಕಾನೂನಿನ ಸುವ್ಯವಸ್ಥೆಗೆ ಧಕ್ಕೆ ಬರಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವು ಗಂಟೆಗಳ ವಿಳಂಬವಾಗಿ ತಮ್ಮ ಆದೇಶವನ್ನ ಕೊಟ್ಟಿದ್ದು ತಾವೆಲ್ಲರೂ ನೋಡಿದ್ದೀರಿ। ಬಹುತೇಕ ಈ ರಾಜ್ಯದ ಇವತ್ತಿನ ಮುಖ್ಯಮಂತ್ರಿಗಳು ಮಾತೆತ್ತರೆ ನಾನು ಬಹಳ ಕ್ಲೀನ್ ಇದ್ದೀನಿ, ಸ್ವಚ್ಛ ಇದ್ದೀನಿ, ನನ್ನ ಯಾರು ಮೊದಲು ಕಪ್ ಚುಕ್ಕಿಲ್ಲ ಅಂತಕ್ಕಂಥದ್ದು ತಾವೆಲ್ಲರೂ ನೋಡಿದ್ದೀರಿ। ಮತ್ತೆ ಯಾವುದೇ ಹೇಳಿಕೆಗಳನ್ನು ಕೊಡ್ಬೇಕು, ಎಲ್ಲಾ ಪಕ್ಷದಾಗ ಇರ್ತದ, ಇವತ್ತು ಎಲ್ಲಾ ಪಕ್ಷದಾಗ ವೈಮನಸ್ಸು ಇರ್ತದ, ಎಲ್ಲಾ ಪಕ್ಷದಾಗ ಇದಿರ್ತದ। ಆದ್ರೆ ಇವತ್ತ ಬಹಿರಂಗವಾಗಿ ಇವತ್ತ ಯಾವುದೇ ಕೂಡ ಹೇಳಿಕೆ ಕೊಡಬೇಡದು। ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇರ್ಬೋದು, ಮತ್ತೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕರ್ ಇರ್ಬೋದು, ಯಡಿಯೂರಪ್ಪ ಸಾಹೇಬರು ಇರ್ಬೋದು, ಕಟೀಲ್ ಅವರು ಇರ್ಬೋದು, ಅನೇಕ ಎಲ್ಲ ಮುಖಂಡರುಗಳು ಇವತ್ತ ಒಳ್ಳೆ ಕೆಲಸ ಸಂಘಟನೆ ಮಾಡಿ ಇವತ್ತ ಒಳ್ಳೆಯಂತ ವಾತಾವರಣ ನಮ್ಮ ಕರ್ನಾಟಕದಲ್ಲಿ ಇದ್ದ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ। ನಾನು ಇಷ್ಟೇ ಹೇಳೋದು, ಇವತ್ತ ಪತ್ರಿಕಾ ಮುಖಾಂತರ ಯಾಜ್ಞಾಳ್ ಸಾಹೇಬ್ರೆ, ತಾವು ಕೂಡ ಹಿರಿಯರಿದ್ರಿ, ತಾವು ಕೂಡ ಪಕ್ಷ ಸಂಘಟನೆಯಲ್ಲಿ ಬಹಳಷ್ಟು ಇದು ಮಾಡಿದಿರಿ, ತಾವು ಯಾವುದೇ ತಮ್ಮ ವೈಮನಸ್ಸಿತ್ತಂತರ ಇವತ್ತ ನಮ್ಮ ಹೈಕಮಾಂಡ್ ಇದೆ, ಆ ಹೈಕಮಾಂಡ್ ಮುಖಾಂತರ ತಮ್ಮ ಸಮಸ್ಯೆಗಳನ್ನು ಹೇಳ್ಬೋದು ಅಂತ। ಮೊನ್ನೆ BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಇಡೀ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿಯೇ ಸಂಘಟನೆಯಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ। ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಹೇಳಿದಂತೆ ಆಂತರಿಕ ಪ್ರಜಾಪ್ರಭುತ್ವ ಗಟ್ಟಿಯಾಗಿರುವ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕೇವಲ ಭಾರತೀಯ ಜನತಾ ಪಕ್ಷ ಇದೆ। ನಮ್ಮ ಪಕ್ಷದಲ್ಲಿ ಪ್ರತಿ 6 ವರ್ಷಕ್ಕೆ ಒಂದ್ಸಲ ಸದಸ್ಯತ್ವ ಅಭಿಯಾನ ನಡೀತದೆ। ಅಂದ್ರೆ ಇವತ್ತು ಸದಸ್ಯರಾದ ನಂತರ 6 ವರ್ಷಕ್ಕೆ ಅದು ತಂತಾನೆ ಎಕ್ಸ್ಪೈರಿ ಆಗಿಬಿಡ್ತದೆ, ಮತ್ತೆ ಹೊಸದಾಗಿ ಸದಸ್ಯರಾಗಬೇಕು। ನಮ್ಮ ಅಮಿತ್ ಶಾ ಅವ್ರಿಗೆ ಹಿಡ್ಕೊಂಡು ಕಳೆದ ಅಕ್ಟೋಬರ್ 1ನೇ ತಾರೀಕಿಗೆ ನಮ್ಮ ಪ್ರಧಾನಮಂತ್ರಿಗಳು ಈ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಟ್ಟರು, 2ನೇ ತಾರೀಕಿಗೆ ಚಾಲನೆ ಕೊಟ್ಟರು। ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ನಮ್ಮ ರಾಜ್ಯದಲ್ಲಿ 4ನೇ ಅಕ್ಟೋಬರ್ರಂದು ಈ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ। ಅದೇ ರೀತಿಯಾಗಿ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು, ಶಾಸಕರು ನಾವೆಲ್ಲ ಕೂಡಿ ಬೀದರ್ನಲ್ಲಿ 5ನೇ ಅಕ್ಟೋಬರ್ಗೆ ನಾವು ಈ ಕಾರ್ಯವನ್ನು ಪ್ರಾರಂಭ ಮಾಡಿದ್ವಿ, ಸದಸ್ಯತ್ವ ಅಭಿಯಾನ ಕಾರ್ಯವನ್ನು। ನಮ್ಮ ಜಿಲ್ಲೆಗೆ 3,82,000 ಸದಸ್ಯರನ್ನು ಮಾಡಬೇಕು ಅಂತ ಒಂದು ಗುರಿಯನ್ನು ಕೊಟ್ಟಿದ್ದಾರೆ। ಈಗ ಕಳೆದ 20 ದಿವಸದಲ್ಲಿ